ಬೆಳಗ್ಗೆ ಏನು ಟಿಫನ್ ಮಾಡೋದು ಅಂತ ಗೊತ್ತಿಲ್ಲದರಿಗೆ ಈಸಿಯಾಗಿ ದಿಢೀರಂತ ಪ್ರಿಪೇರ್ ಮಾಡುವಂಥ ರವೆ ದೋಸೆನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದನ್ನು. ವೆಲ್ಕಮ್ ಟು RPSL ಫ್ಯಾಮಿಲಿ. ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನು ಹೆಸ್ರು ಕಾಳು, ಒಂದು 3/4 ಟೇಬಲ್ ಸ್ಪೂನು ಕಡಲೆಬೇಳೆ, ಒಂದು 1/4 ಟೇಬಲ್ ಸ್ಪೂನು ಮೆಂತ್ಯ, ಮೂರನ್ನು ಸೇರಿಸಿ ನೆನೆಸಿಟ್ಟಿದ್ದೀನಿ. ನೈಟೇ ನೆನೆಸಿಕ್ಕಿದ್ದೀನಿ. ಇದನ್ನು ಹಾಕಿದ್ದು ಮಾಡ್ಬೋದು, ಹಾಕ್ದಲೇ ಮಾಡ್ಬೋದು. ಇದು ಹಾಕಿದ್ರೆ ರುಚಿ ಜಾಸ್ತಿ ಅಂತ ನಾನು ನೈಟ್ ನೆನೆಸಿಕ್ಕಿದ್ದೆ. ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಜಾರ್ಗೆ. ಇದ್ರ ಜೊತೆಗೆ ಒಂದು ಬಟ್ಲು ರವೆ, ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತೀವಲ್ಲ, ಅದು ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಹುರಿದುಕೊಂಡೇನು ತೊಗೊಂಡಿಲ್ಲ, ಹಸಿದನ್ನೇ ತೊಗೊಂಡಿದ್ದೀನಿ. ಅದು ಮತ್ತು 1.5 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಬೋಂಡದ ಹಿಟ್ಟು ಅಂತೀವಲ್ಲ, ಆ ಹಿಟ್ಟು ಕೂಡ ತೊಗೊಂಡಿದ್ದೀನಿ ನೋಡಿ ಇಲ್ಲಿ 1.5 ಟೇಬಲ್ ಸ್ಪೂನು. ಅದ್ರ ಜೊತೆಗೆ ಒಂದು ಅರ್ಧ ಬಟ್ಲು ಅನ್ನ ತೊಗೊಂಡಿದ್ದೀನಿ ರುಬ್ಕೊಳ್ಳಿಕ್ಕೆ. ಅನ್ನ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1 ಬಾಟ್ಲು ಅಥವಾ 1.5 ಬಾಟ್ಲು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು ರುಬ್ಬಿದ್ದು, ಆ ಥರ ರುಬ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇದಾಗಿದೆ ಅಂದರೆ ನೀರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್, ಗಟ್ಟಿಯಾಗಿದೆ ಅಂದರೆ. ನೋಡಿ ಈ ಥರ ಇರಬೇಕು ರುಬ್ಕೊಂಡಿರೋದು ಹಿಟ್ಟು. ದೋಸೆ ಹಿಟ್ಟಿನ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಉಪ್ಪು ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬಿಡಿ ಫ್ರೆಂಡ್ಸ್. ಅಂದರೆ ಚಟ್ನಿ ಈ ಥರ ಪ್ರಿಪೇರ್ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ. ಇಲ್ಲಾಂದರೆ 5ರಿಂದ 10 ನಿಮಿಷ ಬಿಟ್ಟು ದೋಸೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ, ಮುಚ್ಚಿಟ್ಟಿದ್ದೀನಿ. ಈಗ 5-10 ನಿಮಿಷ ಬಿಟ್ಟು ನಾನು ದೋಸೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಮಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಹಂಚು ಕಾದ್ಮೇಲೆ ಹಾಕ್ಕೊಳ್ಳಿ ನೋಡಿ. ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ. ಆವಾಗನೇ ಮಾಡ್ತಾಯಿದ್ರೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ, ನೀವು ಕೂಡ ಇಷ್ಟ ಆಗುತ್ತೆ. ಆವಾಗವಾಗ ನೀವು ದಿಢೀರಂತ ಮಾಡ್ತಾ ಇರ್ಬೋದು ಮನೆಯಲ್ಲಿ, ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ತಿಂದು ಮಾಡ್ಕೊಂಡು ತಿಂದಾದ್ಮೇಲೆ ಹೇಳಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ನೀಟಾಗಿ ತೆಗಿಯೋದಕ್ಕೂ ಈಸಿಯಾಗಿ ಬರುತ್ತೆ, ಅಂಟೋದಿಲ್ಲ, ಏನಿಲ್ಲ. ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಈ ಥರ ತುಂಬಾ ಚೆನ್ನಾಗಿ ಇರುತ್ತೆ. ಚಟ್ನಿ ಜೊತೆ ನಾನು ಇಲ್ಲಿ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.